ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ನಮ್ಮ ಎರಡನೇ ಗೇಮ್ ಸ್ಟ್ರೀಮಿಗೆ ಸ್ವಾಗತ. ಸೊ ಈ ಮ್ಯಾಚ್ ಆಗಲೇ ಹೇಳಿದ್ದೆ, ಬ್ಯಾಂಗ್ಳೂರ್ ರಾಕೆಟ್ಸ್ ವರ್ಸಸ್ ಚೆನ್ನೈ ಸ್ಟಿಂಗರ್ಸ್. ಅಂದರೆ IPL ಭಾಷೆಯಲ್ಲಿ ಹೇಳಬೇಕಾದ್ರೆ RCB ವರ್ಸಸ್ CSK. ನಿಮಗೆ ಗೊತ್ತಿದೆ ಎಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಇದೆ ಅಂತ. ಸೊ ಈಗ ಆಲ್ರೆಡಿ 10 ಓವರ್ ಆಗಿದೆ. ಮಾರ್ಕಸ್ ಸ್ಟೋಯಿನ್ಸ್ ಅವರು 49 ಹೊಡಿದ್ದಾರೆ, ಜಸ್ಟ್ 1 ರನ್ನಿಂದ ಮಿಸ್ ಆಗಿದ್ದಾರೆ. ಆದರೆ ನೋಡ್ಬೋದು ಮ್ಯಾಚ್ ಸುಲಭ ಇಲ್ಲ. 80 ರನ್ಸ್ ಬೇಕು 60 ಬಾಲ್ಸಲ್ಲಿ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಒಳ್ಳೆ ಟೀಮ್ ಇದೆ. ಇನ್ನು ಅಂಬಟಿ ರೈಡು ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಇಲ್ಲ, AB ಡಿ ವಿಲಿಯರ್ಸ್ ಅವರು ನಾಯಕತ್ವವನ್ನು ಪಡೆದಿದ್ದಾರೆ. ಸೊ ಇಶಾನ್ ಕಿಶನ್ ಅವರು ಸ್ಟ್ರೈಕಲ್ಲಿದ್ದಾರೆ. ಬನ್ನಿ ಮ್ಯಾಚ್ನ ಶುರು ಮಾಡೋಣ. ಮೋಸ್ಟ್ಲಿ ಔಟ್ ಆಗುವ ರಿವ್ಯೂ ತಗೊಂಡಿದ್ದಾರೆ. ಓ ಔಟ್. ಪ್ರತಿ ಸರಿನೂ ಹಿಂಗೆಲ್ಲ 10 ಓವರ್ನ ಫಸ್ಟ್ ಬಾಲಿಗೆ ವಿಕೆಟ್ ಹೋಗ್ತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಇಶಾನ್ ಕಿಶನ್ ಅವರು ಔಟ್ ಆಗಿದ್ದಾರೆ. ಮೋಸ್ಟ್ಲಿ ಆಲ್ರೆಡಿ 4 ವಿಕೆಟ್ ಹೋಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ಆಟಾಡಬೇಕು. ಡಿಸಿಷನ್ ಪೆಂಡಿಂಗ್. ಥರ್ಡ್ ಅಂಪೈರ್ ಏನು ಡಿಸಿಷನ್ ಕೊಡ್ತಾರೆ? ಆ್ಯಂಡ್ ದ್ಯಾಟ್ಸ್ ಔಟ್. ಅನ್ನೆಸೆಸರಿ ಕ್ವಿಕ್ ರನ್ ಬೇಕಿತ್ತು. ಸೊ ಇಶಾನ್ ಕಿಶನ್ ಅವರು 8 ರನ್ ಮಾಡಿಕೊಂಡು ಔಟ್ ಆಗಿದ್ದಾರೆ. ನೆಕ್ಸ್ಟ್ ಈಗ ನಾವು AB ಡಿ ವಿಲಿಯರ್ಸ್ನ ಆ ಕಡೆ ಕೇಳಿಸುವ. ಮಿಸ್ಟರ್ 360. ಓಕೆ, ಇನ್ನು 80 ರನ್ಸ್ ಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಆಡಿದ್ರೆ ಒಳ್ಳೇದು ಅನಿಸುತ್ತೆ. ಕ್ವಿಕ್ ರನ್, ಸಿಂಗಲ್ ಬಂದರು. AB ಡಿ ವಿಲಿಯರ್ಸ್ is on strike now. 79 ರನ್ಸ್ ಬೇಕು ಇನ್ನು. ಓಕೆ, ಸ್ವಲ್ಪ ಕಷ್ಟ ಇದೆ ಬೌಲಿಂಗ್ ಇವ್ರದ್ದು. ಪಕ್ಕ ಸಿಂಗಲ್ ಬಂದರು, ಡಬಲ್ ಬೇಡ, ಸ್ವಲ್ಪ ರಿಸ್ಕಿ. ರೈಡು ಅವರು 20 ರನ್ನಲ್ಲಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸಲ್ಲಿ ಇವರು ಪಿಕ್ ಆಗಿದ್ದಾರೆ. ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನೋಡೋಣ ಬನ್ನಿ. ಸ್ಟ್ರೈಟಾಗಿ ಹೊಡಿತಾರೆ ಸಿಂಗಲ್. ಇಲ್ಲಿ ಸಿಂಗಲ್ಸಲ್ಲೇ ಕೆಲಸ ಮಾಡಬೇಕು. ಶಾರ್ಟ್ಸ್ ಹೊಡೆಯೋ ಟೈಮ್ ಈಗಲ್ಲ, ನೋಡೋಣ. ಸರಿ, ಸೆಟ್ ಆಗಲಿ ಬ್ಯಾಟ್ಸ್ಮನ್. ಓಕೆ, ಮತ್ತೆ ಅದೇ ಏರಿಯಾ ಬೌಲಿಂಗ್ ಆಗ್ತಿದ್ದಾರೆ. ಓಕೆ ಓಕೆ, ಈಗ ರಿಸ್ಕ್ ತೊಗೊಳ್ಳೋಕ್ಕೆ ಒಳ್ಳೆ ಪ್ಲೇಯರ್ಸ್ ಇಲ್ಲ. ಮತ್ತು ಹರ್ಭಜನ್, ಕೃನಾಲ್, ಓ ಮೈ ಗಾಡ್. ಓಕೆ ಓಕೆ, ಸಿಂಗಲ್. ಇನ್ನು ಹರ್ಭಜನ್, ಕೃನಾಲ್ ಅಷ್ಟೇ ಇರೋದು ನಮ್ಮ ಆಪ್ಷನ್ಗೆ, ಬ್ಯಾಟ್ಸ್ಮನ್ಗೆ. ನೆಕ್ಸ್ಟ್ ಕೃನಾಲ್ ಪಾಂಡ್ಯ ಅವರು ಬರೋಕ್ಕೆ ರೆಡಿ ಇದ್ದಾರೆ. ಅದಾದಮೇಲೆ ಹರ್ಭಜನ್. ಸೊ ಆಮೇಲೆ ಸ್ವಲ್ಪ ಆಪ್ಷನ್ ಇಲ್ಲ, ಆಲ್ರೆಡಿ 4 ವಿಕೆಟ್ ಹೋಗ್ಬಿಟ್ಟಿದೆ. ಕ್ವಿಕ್ ಸಿಂಗಲ್ ಬಂದರು. ಸೊ ಆ ಓವರಲ್ಲಿ ಒಂದು 5 ರನ್ ಬಂದಿದೆ. ಈಗ ಯಾರು? ಇಮ್ರಾನ್ ತಾಹಿರ್ ಅವರು ಸ್ಪಿನ್ ಸ್ವಲ್ಪ. ಓಕೆ, ನೋಡೋಣ ಬನ್ನಿ ಏನು ಮಾಡೋಣ. ಓಕೆ, ಆದಷ್ಟು ಸ್ಪಿನ್ ಬೌಲರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಮ್ರಾನ್ ತಾಹಿರ್ ಅವರು ಕ್ವಾಲಿಟಿ ಬೌಲರ್ಸ್, ರೇಟಿಂಗ್ ಕೂಡ ಜಾಸ್ತಿ ಇದೆ. AB ಡಿ ವಿಲಿಯರ್ಸ್ ಸ್ಟ್ರೈಕಲ್ಲಿದ್ದಾರೆ. ಒಳ್ಳೆ ಹೊಡೆದ, ಗ್ಯಾಪಲ್ಲಿ ಹೊಡಿದ್ದಾರೆ. 2 ರನ್ಸ್ ಬರ್ಬೋದಿತ್ತು. ಓಕೆ, ರಿಕ್ವೈರ್ಡ್ ರನ್ ರೇಟ್ 8 ಇದೆ, ಏನು ಕಷ್ಟ ಎಲ್ಲ ಮಾಡ್ಬೋದು. ಅಂಬಟಿ ರೈಡು ಅವರು ಸ್ಟ್ರೈಕಲ್ಲಿದ್ದಾರೆ. ಕ್ಯಾಚ್. ಓ ಮೈ ಗಾಡ್. ನಾನು ಹೇಳಿದೆ ಸ್ಪಿನ್ನ ಸ್ವಲ್ಪ ಆಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಲಾಫ್ಟೆಡ್ ಶಾಟ್ ಬೇಡಿತ್ತು. ಸೊ ನೆಕ್ಸ್ಟ್ ಕೃನಾಲ್ ಪಾಂಡ್ಯ ಅಂತ ಬರೋಣ. 73 ಆಫ್ 51. ಕಷ್ಟ ಏನಲ್ಲ, ವಿಕೆಟ್ಸ್ ಇರಬೇಕು ಅಷ್ಟೇ. ಓಕೆ, ಬ್ಯಾಕ್ ಹೊಡೆಯೋಣ ಈಗ. ಅದು ಅದ್ಭುತವಾದ ಹೊಡೆತ. AB ಡಿ ವಿಲಿಯರ್ಸ್, ಮಿಸ್ಟರ್ 360 ಅವರು ಬೌಂಡ್ರಿ ಹೊಡೆದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಿದ್ದಾರೆ. ಬ್ಯಾಕ್ ಶಾಟ್ ಹೊಡಿದ್ದಾರೆ, ಅಲ್ಲಿ ಫೀಲ್ಡರ್ ಇರಲಿಲ್ಲ, ಅದನ್ನು ಕರೆಕ್ಟ್ ಟೈಮಿಂಗ್ ಪ್ಲೇಸ್ ಮಾಡಿ
ಓಕೆ, ಈಗ ಬೌಲಿಂಗ್. ಓಕೆ, ಇಲ್ಲಿ ಬರುತ್ತಾ? ಓಕೆ, ಓ ಮೈ ಗಾಡ್, ಸ್ವಲ್ಪ ಬೌನ್ಸ್ ಬಂದಿತ್ತು. ಓಕೆ, AB ಡಿ ವಿಲಿಯರ್ಸ್ ಸ್ಟ್ರೈಕಲ್ಲಿದ್ದಾರೆ. ಅದು ಅದ್ಭುತವಾದ ಹೊಡೆತ, ಸಿಕ್ಸರ್. ಹೋಪ್ಸ್ ಅನ್ನ ಬಚಾವ್ ಮಾಡಿಟ್ಟಿದ್ದಾರೆ AB ಡಿ ವಿಲಿಯರ್ಸ್. ಓಕೆ, ಯಾಡ್. ಈಗ ಅಂಕಿತ್ ರಾಜ್ಪೂತ್, ಕೃಣಾಲ್ ಪಾಂಡ್ಯ ಕ್ರೀಸಿಗೆ ಬಂದಿದ್ದಾರೆ. ಸ್ವಲ್ಪ ಸ್ಟ್ಯಾಂಡ್ ಕೊಡಬೇಕು AB ಡಿ ವಿಲಿಯರ್ಸ್ ಅವರಿಗೆ, ಕೊಟ್ಟರೆ ಹೆಲ್ಪ್ ಆಗುತ್ತೆ. ಲಾಫ್ಟೆಡ್ ಶಾಟ್ ಬೇಡ ಫಸ್ಟಿಗೆ. ಮಿಸ್ ಆಯಿತು ಬೌಲಿಂಗ್. ಸಿಂಗಲ್ ರನ್ ಬಂದಿದ್ದಾರೆ. ಸೊ AB ಡಿ ವಿಲಿಯರ್ಸ್ ಸ್ಟ್ರೈಕಲ್ಲಿದ್ದಾರೆ. ಈಗ 175 ಹೊಡೆದಿದ್ದಾರೆ, 176 ನಮಗೆ ಟಾರ್ಗೆಟ್. ತುಂಬ ಬೃಹತ್ ಮೊತ್ತ ಹೊಡೆದಿದ್ದಾರೆ ಇವರು. ಯಾರು? ಚೆನ್ನೈ ಸ್ಟಿಂಗರ್ಸ್. ಅದ್ಭುತವಾದ ಹೊಡೆತ, ಆದರೆ 2 ರನ್ಸ್ ಬರ್ತಾರೆ ಆರಾಮ್ಸೆ. 2 ರನ್ ಮೇಲಾದರೂ ಡಿಪೆಂಡ್ ಮಾಡಬೇಕೀಗ. ಟು ವಿನ್ 60 ರನ್ಸ್ ಫ್ರಮ್ 45 ಬಾಲ್ಸ್. ಸ್ವಲ್ಪ ಚಾರ್ಜ್ ತಗೊಳ್ಳೋಕ್ಕೆ ಶುರು ಮಾಡಬೇಕು ಈಗ. ಬೇಡ, AB ಡಿ ವಿಲಿಯರ್ಸ್ ಬಾಲ್ ಬರ್ತಿದ್ದಾರೆ, ಮತ್ತೆ ಅದೇ ಶಾಟ್. 2 ರನ್ಸ್ ಪಕ್ಕ ಬರ್ತಾರೆ. ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದೀರಿ. ಮತ್ತೆ ಫೀಲ್ಡ್ ಚೇಂಜ್ ಮಾಡಿದ್ದಾರೆ. ಫೀಲ್ಡ್ ಸೆಟ್ಟಿಂಗ್ ಹೇಗಿದೆ ನೋಡೋಣ. ಓ, ಹಿಂಗಿದೆ. ಬೌನ್ಸರ್ ಆಗ್ತಿದ್ದಾರೆ, ಆದರೆ ರಿಸ್ಕ್ ಬೇಡ, ವಿಕೆಟ್ಸ್ ಇಲ್ಲ. ಸೊ ಅಪ್ಪರ್ ಶಾಟ್ ಹೊಡಿಯೋಕ್ಕೆ ಬೇಡ. ಸೊ ಲೀವ್ ಮಾಡ್ತಿದ್ದೀನಿ ಬೌನ್ಸರ್. ಫಸ್ಟ್ ಬೌನ್ಸ್ ವಾರ್ನಿಂಗ್ ಕೊಡಲಿ. ಓ, ಫಸ್ಟ್ ಬೌನ್ಸ್. ಓಕೆ, ಫಸ್ಟ್ ಬೌನ್ಸ್ ಇದೆ. ಸೊ ಗೈಸ್, ನಿಮಗಿದು ನಮ್ಮ ಗೇಮಿಂಗ್ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ AB ಡಿ ವಿಲಿಯರ್ಸ್ ಸ್ಟ್ರೈಕಲ್ಲಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಸಿಕ್ಸರ್. ವೆನ್ ಟೀಮ್ಮೇಟ್ಸ್ ಅವರು ಬಹಳ ಎದ್ದು ಕುಣಿತಾ ಇದ್ದಾರೆ. ನೋ ಫಿಯರ್ ವೆನ್ AB ಇಸ್ ಹಿಯರ್. AB ಡಿ ವಿಲಿಯರ್ಸ್ ಕ್ರೀಸಲ್ಲಿದ್ದಾಗ ಏನು ತೊಂದರೆ ತಗೊಳ್ಬೇಕಾಗಿಲ್ಲ. ದೊಡ್ಡ ಮೊತ್ತವನ್ನು ಅಂದರೆ ತುಂಬ ಈಸಿಯಾಗಿ ತೋರಿಸ್ಬಿಡ್ತಾರೆ ಚೇಸ್ ಮಾಡೋಕ್ಕೆ. ಸೊ ಈಗ 52 ರನ್ಸ್ ಫ್ರಮ್ 42 ಬಾಲ್ಸ್. ಮತ್ತೆ ಫೀಲ್ಡ್ ಚೇಂಜ್. ಓ, ಇಮ್ರಾನ್ ತಾಹಿರ್ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಆಡಬೇಕು. ಇದು ಕೃಣಾಲ್ ಪಾಂಡ್ಯ ಸ್ಟ್ರೈಕಲ್ಲಿ. ಭರ್ಜರಿಯಾದ ಹೊಡೆತ, ಗ್ಯಾಪಲ್ಲಿ ಡಬಲ್ ರನ್ ಬರ್ತಾರೆ. ಮತ್ತೆ ಅದೇ ಬಾಲ್, ಮತ್ತೆ ಗ್ಯಾಪಲ್ಲಿ ಹೊಡೆಯೋಣ. ಬೇಗ 2 ರನ್ ಬರ್ತಾರೆ. ಸೊ ಈ ಗ್ಯಾರಂಟಿ ಈಗ ನೆಕ್ಸ್ಟ್ ಬಾಲ್ ಫೀಲ್ಡ್ ಚೇಂಜ್ ಆಗಿರುತ್ತೆ. ಆಲ್ರೆಡಿ 4 ರನ್ ಲೀಕ್ ಆಗಿದೆ. ಹೇಳಿದ್ನಲ್ಲ, ಫೀಲ್ಡ್ ಚೇಂಜ್ ನೆಕ್ಸ್ಟ್ ಬಾಲ್. ಓಕೆ, 48 ಫ್ರಮ್ 40. ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗ್ಬೋದು. ಮಿಸ್ ಟೈಮ್. ಲಾಫ್ಟೆಡ್ ಶಾಟ್ ಹೊಡೆಯೋಕೆ ಮಿಸ್ ಟೈಮ್ ಆಗಿದೆ. ಓಕೆ, AB ಡಿ ವಿಲಿಯರ್ಸ್ ಸ್ಟ್ರೈಕಲ್ಲಿದ್ದಾರೆ. ಏನಾಗ್ಬೋದು ಈಗ? ಅದ್ಭುತವಾದ ಹೊಡೆತ, ಗ್ಯಾಪಲ್ಲಿ ಡಬಲ್ ರನ್ ಬರ್ತಾರೆ. ಡಬಲಿಂದನೂ ನಮ್ಮ ಕೆಲಸ ಆಗುತ್ತೆ. ಬರೀ 6-4ಗೆ ಏನು ಬೇಕಂತಿಲ್ಲ. ಆ ಥರ ಇದೆ ಮ್ಯಾಚ್ ಪರಿಸ್ಥಿತಿ. ಈಗ ಸ್ಪಿನ್ ಆಗುತ್ತೆ. ಈಗ ಶಾಟ್, ಅದು ಏರಿಸ್ತಿದ್ದಾರೆ 6ಗೆ. AB ಡಿ ವಿಲಿಯರ್ಸ್ ಅವರು ಗೇಮಲ್ಲೂ ಕೂಡ ರಿಯಲ್ ಲೈಫಲ್ಲಿ ಆಡ್ದಾಗೆ ಆಡ್ತಿದ್ದಾರೆ. ಮೈ ಗಾಡ್, ಮತ್ತೊಮ್ಮೆ ಆ ಶಾಟ್ ನೋಡಿ. ಜಸ್ಟ್ ಆ ಬಾಲ್ ಏನಾದರೂ ಮಿಸ್ ಆಗಿದೆ, ಡೈರೆಕ್ಟ್ ಸ್ಟಂಪ್ಸ್ಗೆ ಹೋಗ್ತಿತ್ತು, ಸ್ಪಿನ್ ಆಗಿ ಹೋಗ್ತಿತ್ತು. ಓಕೆ, ಅದ್ಭುತ. ಇಮ್ರಾನ್ ತಾಹಿರ್ ಅವರಿಗೆ ಹೊಡೆಯೋ ಸಾಹಸ ಮಾಡಿದ್ದಾರೆ ಸೌತ್ ಆಫ್ರಿಕನ್ ಟೀಮ್ಮೇಟ್. ಓಕೆ, ಆ್ಯಕ್ಚುಲಿ ಅವ್ರು ಬಾಲಿಗೆ ಹೊಡೆಯೋದು ಕಷ್ಟ, ಆದರೆ AB ಡಿ ಇರುವಾಗ ಏನು ಕಷ್ಟ ಅನಿಸಲ್ಲ.
ಔಟ್ ಅಂತ ಹೇಳಿದ್ದಾರೆ. ಓ ಮೈ ಗಾಡ್, ಇದೇನಾದರೂ ಟರ್ನಿಂಗ್ ಪಾಯಿಂಟ್ ಇರ್ಬೋದಾ ಮ್ಯಾಚ್? ಔಟ್ ನಂಗೆ ಅನ್ಸುತ್ತೆ ಔಟ್ ಇಲ್ಲ ಅಂತ, ರಿವ್ಯೂ ಕೊಡಲಿಲ್ಲ. ಓಕೆ, ಇರಲಿ, ನೋಡೋಣ. ಹರ್ಭಜನ್ ಸಿಂಗ್ ಅವ್ರು ಬಂದಿದ್ದಾರೆ. ಕೃಣಾಲ್ ಪಾಂಡ್ಯ ಸ್ಟ್ರೈಕ್ಲಿದ್ದಾರೆ. ಅಂಕಿತ್ ರಾಜ್ಪೂತ್. ಕ್ವಿಕ್ ಡಬಲ್ ಬರ್ತಾರೆ. ಡಬಲ್ ಮೇಲಾದರೂ ಈಗ ರಿಲೈ ಆಗಬೇಕು. ಬೌಂಡ್ರಿ ಹೊಡೆಯೋದೇನಾದರೂ, 6-4 ಹೊಡೆಯೋದೇನಾದರೂ ಕಷ್ಟ ಆದರೆ. ರಿಕ್ವೈರ್ಡ್ ರನ್ ರೇಟ್ 6 ಇದೆ. ಇರಲಿ, ನೋಡೋಣ. ಕ್ವಿಕ್ ಸಿಂಗಲ್ ಬಂದಿದ್ದಾರೆ. ಈಗ ಹರ್ಭಜನ್ ಸಿಂಗ್ ಅವ್ರು ಸ್ಟ್ರೈಕರ್ ಬಂದಿದ್ದಾರೆ. ನೋಡ್ಬೋದು ಹೇಗೆ ಮ್ಯಾಚ್ನ ಹೀರೋ ಆಗಿ ಮುಗಿಸಿದ್ರು ಫಸ್ಟ್ ಮ್ಯಾಚ್ ಡೆಲ್ಲಿ ಜೊತೆಗೆ. 36 for 30. ಏನು ಪ್ರೆಷರ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಜಸ್ಟ್ ಬಿಗ್ ಶಾಟ್ ಮಾಡಿದ್ದಾರೆ, ಆದರೆ ಅದು ನಾಟ್ ಔಟ್. ರಿವ್ಯೂ ಹೇಳಿದ್ದಾರೆ, ಆದರೆ ಇದು ಏನಾಗುತ್ತೆ ನೋಡೋಣ ಬನ್ನಿ ಗೈಸ್. ಅನ್ನೆಸೆಸರಿ ರನ್ ಆಯ್ತಲ್ಲ ಇದು, ಶಿಟ್. ಔಟ್ ಆಗಿದೆ. 7 ವಿಕೆಟ್ ಪತನ ಆಗಿದೆ. ಪ್ರೆಷರಲ್ಲಿದ್ದಾರೆ RCB. ಗೈಸ್, RCB ಪ್ರೆಷರಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಔಟ್. ಕೃಣಾಲ್ ಪಾಂಡ್ಯ ಅವರು ಡಿಪಾರ್ಟ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಮಿಡಲ್ ಆರ್ಡರ್ ಫೇಲ್ ಆಗಿದೆ ಇಲ್ಲಿ. ಈಗ ನಾವು ಇದು ನೋಡೋದಾದರೆ ಉಮೇಶ್ ಯಾದವ್ ಅವ್ರದ್ದು ಜಾಸ್ತಿ ಇದೆ ರೇಟಿಂಗ್, ಅವ್ರನ್ನೇ ತಗೊಳ್ಳೋಣ. ಯಾದವ್ ಅವರು ಸ್ವಲ್ಪ ಕಾಮಾಗಿ ಆಡಿದರೆ ಸಾಕು. ಹರ್ಭಜನ್ ಸಿಂಗ್ ಅವರಿಗೂ ಇದ್ದಾರೆ. ಬೇಡ, ಫೀಲ್ಡರ್ ಇದ್ದಾರೆ. ಮತ್ತೆ ಅಲ್ಲೇ ಬಾಲ್ ಹಾಕ್ತಿದ್ದಾರೆ ಇಲ್ಲಿ. ಓಕೆ, 15 ಓವರ್ ಆಗಿದೆ. ಇನ್ನು ಜಸ್ಟ್ 35 ಅನ್ಸುತ್ತೆ ಅಲ್ಲ, 35 from 30. ಆ ಶಾಟ್ ಹಿಡಿಯೋದು ಬೇಡ. ಓಕೆನಾ, ಅದ್ಭುತವಾದ ಪ್ಲೇಸ್ಮೆಂಟ್. ಒಂದೇ ರನ್ಗೆ ತೃಪ್ತಿ ಆಗ್ತಾರೆ. ಹರ್ಭಜನ್ ಸಿಂಗ್ ಪ್ರೆಷರ್ ಆಗಿದೆ. ಪ್ರೆಷರ್. ಐ ಥಿಂಕ್ ಹಿ ಮೇಡ್ ಇಟ್. ಬಂದಿದ್ದಾರೆ ಅನ್ಸುತ್ತೆ. ಎಸ್, 33 of 28. ಓ ಮೈ ಗಾಡ್, ಕೇರ್ಫುಲ್ ಆಗಿ ಆಡುವ ಪರಿಸ್ಥಿತಿ ಇದು. ಹಿಂದೆ ಹೊಡೆಯಕ್ಕೆ ಹೋದ್ರು, ಅದೇ ಮಿಸ್ ಆಗಿದೆ. ಇಮ್ರಾನ್ ತಾಹಿರ್ ಅವರಿಗೆ 3 ವಿಕೆಟ್ ಸಿಕ್ಕಿದೆ ಈ ಮ್ಯಾಚಲ್ಲಿ. ಬೇಗ ಸೇಫಾಗಿ ಸೇವ್ ಮಾಡಿದ್ದಾರೆ. ಅಟ್ಲೀಸ್ಟ್ ಸಿಂಗಲಿಗಾದರೂ ಈಗ ಟ್ರೈ ಮಾಡಬೇಕು. ತುಂಬ ಟೈಟ್ ಬೌಲಿಂಗ್ ಆಗಿದೆ ಇಮ್ರಾನ್ ತಾಹಿರ್ ಅವ್ರದ್ದು. ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ಹರ್ಭಜನ್ ಸಿಂಗ್ ಅವರು ಔಟ್ ಆಗಿದ್ದಾರೆ. ಓ ಮೈ ಗಾಡ್, ಈ ಮ್ಯಾಚ್ ಮೋಸ್ಟ್ಲಿ ಹೋಯ್ತು ಅನಿಸುತ್ತೆ. ಮೇಲೆ ಹೊಡೆಯೋಕ್ಕೆ ಇದೇನು ಪ್ರಯತ್ನ ಮಾಡಿದರು, ಆದರೆ ಯೂಸ್ ಆಗಲಿಲ್ಲ. ಯುಜ್ವೇಂದ್ರ ಚಹಲ್ ಅವ್ರು ಬಂದಿದ್ದಾರೆ, ಏನು ಮಾಡ್ತಾರೆ ನೋಡೋಣ. ಇಮ್ರಾನ್ ತಾಹಿರ್ ಅವರಿಗೆ 4 ವಿಕೆಟ್ ಸಿಕ್ಕಿದೆ. ಮೋಸ್ಟ್ಲಿ ಅವರೇ ಮ್ಯಾಚ್ ಇರ್ಬೋದು ಇನ್ ಕೇಸ್ ಚೆನ್ನೈ ವಿನ್ ಆದರೆ. ಮತ್ತೆ ಮಿಸ್ ಆಗಿದೆ, ಇರಲಿ.
ಈಗ ಲಾಸ್ಟ್ 4 ಓವರ್ ಇದೆ, ಥ್ರಿಲ್ಲಿಂಗ್ ಆಗಿದೆ ಮ್ಯಾಚ್, ಏನಾಗುತ್ತೆ ನೋಡೋಣ. ಸುರೇಶ್ ರೈನಾ ಬೇಕಂತಾನೆ ಸ್ಪಿನ್ನರ್ ಕರೆಸಿದ್ದಾರೆ ಇವರು. 32 ರನ್ಸ್ ಫ್ರಮ್ 24 ಬಾಲ್ಸ್. ಸಿಂಗಲ್ ಬಂದಿದ್ದಾರೆ. 31 ಆಫ್ 23. ಈಗಾದರೂ ಮಾಡಿ ಒಂದು ಮ್ಯಾಜಿಕ್ ತರಬೇಕಲ್ಲ. ಈಗ ಸಿಂಗಲ್ಸಲ್ಲಿ ಕೆಲಸ ಆಗಲ್ಲ, ಏನಾದರೂ ಒಂದು ಬರಬೇಕು. ಈಗ ಹರ್ಭಜನ್ ಆದರೂ ಉಳಿಸ್ಕೊಳ್ಬೋದಿತ್ತು ಮ್ಯಾಚಲ್ಲಿ, ಆಗಲಿಲ್ಲ. ಮೈ ಗಾಡ್. ರನ್ ರೇಟ್ ಹೋಗ್ತಾ ಇದೆ ಮೇಲೆ. ಮತ್ತೆ ಮಿಸ್ ಆಗಿದೆ. ಬ್ಯಾಕ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀವಿ, ಆಗ್ತಿಲ್ಲ. ಅಂದರೆ ಯುಜ್ವೇಂದ್ರ ಚಹಲ್ ಈಸ್ ಬ್ಯಾಟ್ಸ್ಮನ್ ಅಲ್ಲ, ಬೌಲರು ಹೇಳಬೇಕಂದ್ರೆ. ವಿಕೆಟ್ ನಷ್ಟ ಆಗಿದೆ. ಫೀಲ್ಡಿಂಗು ತುಂಬ ಟೈಟ್ ಇದೆ. ಗುಡ್ ಶಾಟ್, ಪ್ಲೇಸ್ಮೆಂಟ್ ಮಾಡಿದ್ರು. 2 ರನ್ ಆರಾಮಾಗಿ ಬರ್ತಾರೆ. ಇನ್ನು 3 ಓವರ್ ಇದೆ. ಮ್ಯಾಚ್ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. 3 ಓವರ್. ರವೀಂದ್ರ ಜಡೇಜಾ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಕಷ್ಟ ಆಗುತ್ತೆ ಮ್ಯಾಚ್. ಈಗ ಎಷ್ಟು ರನ್ಸ್ ಬೇಕು? 27 ರನ್ಸ್ ಇನ್ 18 ಬಾಲ್ಸ್. ಮತ್ತೆ ಗ್ಯಾಪಲ್ಲಿ ಹೊಡೆದಿದ್ದಾರೆ. 2 ರನ್ಸ್ ಪಕ್ಕ. 150 ಆಯಿತು ಬ್ಯಾಂಗ್ಳೂರ್ ರಾಕೆಟ್ಸಿಗೆ. 25 ರನ್ಸ್ ಇನ್ 17 ಬಾಲ್ಸ್. ಯುಜ್ವೇಂದ್ರ ಚಹಲ್ ಸ್ಟ್ರೈಕಲ್ಲಿದ್ದಾರೆ. ಮತ್ತೆ 2 ರನ್ಸ್. ಈಗ ನೆಕ್ಸ್ಟ್ ಗ್ಯಾರಂಟಿ ಫೀಲ್ಡ್ ಚೇಂಜ್ ಮಾಡ್ತಾರೆ. 2 ರನ್ಸಿಂದ ಆದರೂ ವಿನ್ ಆಗಬೇಕು. ಈಗ ಬೌಂಡ್ರಿ ಏನಾದರೂ ಸಿಕ್ಕಿದ್ರೆ. 23 ಆಫ್ 16. ಓಕೆ, ಇಲ್ಲಿ ಹೊಡಿಯೋಣ. ಡೈವ್ ಹಾಕಿದ್ದಾರೆ, ಸೇವ್ ಆಗಿದ್ದಾರೆ. ಗೈಸ್, ಅದ್ಭುತವಾಗಿ ಸಿಂಗಲ್ ಬಂದಿದ್ದಾರೆ. ಆದರೆ ನೋಡೋಣ ಏನಾಗುತ್ತೆ ಅಂತ. ಗ್ಯಾಪ್ ಸಿಗ್ತಾ ಇಲ್ಲ ಹೇಳಬೇಕಂದ್ರೆ. 164 ಹೊಡೆದಿದ್ರೆ ಏನಾದರೂ ಒಂದು ಚಾನ್ಸ್ ಇರ್ತಿತ್ತು ಅನಿಸುತ್ತೆ. ಎಸ್, ಗ್ಯಾಪಲ್ಲಿದೆ. 2 ರನ್ಸ್. ಕ್ವಿಕ್ ಆಗಬೇಕು ಆ್ಯಂಡ್ ಅವ್ರಿಗೆ ಬರೋದು ಸಿಗುತ್ತೆ 2 ರನ್ಸ್. 19 ರನ್ಸ್ ಇನ್ 13 ಬಾಲ್ಸ್. ಇಂಥ ಸಮಯದಲ್ಲಿ ಹರ್ಭಜನ್ ಅಂತ ಪ್ಲೇಯರ್ ಅವಶ್ಯಕತೆ, ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಸುಮ್ಮನೆ ಮತ್ತೊಮ್ಮೆ 2 ರನ್ಸ್. ಮತ್ತೊಮ್ಮೆ 2 ರನ್ಸ್ ಬಂದಿದ್ದಾರೆ. ವೆರಿ ಗುಡ್ ರನ್ನಿಂಗ್. ಈಗ ಲಾಸ್ಟ್ 2 ಓವರಲ್ಲಿ 17 ರನ್ ಬೇಕಾಗುತ್ತೆ. ಥ್ರಿಲ್ಲಿಂಗ್ ಗೇಮ್. ಅಮಿತ್ ಮಿಶ್ರಾ ಅವರು ಈಗ ಒಂದೊಂದಾಗಿ ಸ್ಪಿನ್ನರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಓಕೆ, ಈ ಜಾಗದಲ್ಲಿಲ್ಲ. ಮತ್ತೆ ಪ್ಲೇಸ್ಮೆಂಟ್ ಹೊಡಿದ್ದಾರೆ. 2 ರನ್ಸ್ ಪಕ್ಕ. ಮ್ಯಾಚ್ ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೂ ಚಾನ್ಸ್ ಇದೆ. ಮತ್ತೆ ಅದೇ ಜಾಗದಲ್ಲಿ ಮತ್ತೊಮ್ಮೆ ಒಂದು ಏನು ಬರುತ್ತಾ ನೋಡೋಣ. ಅದ್ಭುತವಾದ ಶಾಟ್ ಉಮೇಶ್ ಯಾದವಿಂದ. 2 ರನ್ಸ್ ಮತ್ತೊಮ್ಮೆ. ಈಗ ಮತ್ತೆ ಫೀಲ್ಡ್ ಚೇಂಜ್ ಆಗುತ್ತೆ. ಎಸ್, ಫೀಲ್ಡ್ ಚೇಂಜ್ ಮಾಡಿದ್ದಾರೆ. 13 ರನ್ಸ್ ಆಫ್ 10 ಬಾಲ್ಸ್. ಈಗ ನೋಡೋಣ ಏನಾಗುತ್ತೆ ಅಂತ. ಮತ್ತೊಮ್ಮೆ ಗ್ಯಾಪಲ್ಲಿ ಹೊಡೆದಿದ್ದಾರೆ ಉಮೇಶ್ ಯಾದವ್ ಅವರು. 2 ರನ್ ಪಕ್ಕ. 11 ಫ್ರಮ್ 9.
ಓಕೆ 11 from 9. ಮತ್ತೆ ಅದೇ ಬಾಲ್, ಮತ್ತೆ 2 ರನ್ಸ್ ಹೊಡೆಯೋಕ್ಕಾಗುತ್ತಾ ನೋಡೋಣ ಗೈಸ್. ಮತ್ತೊಮ್ಮೆ 2 ರನ್ಸ್ ಹೊಡೆದಿದ್ದಾರೆ. ಓಕೆ, ಫೀಲ್ಡಿಂಗ್ ಟೈಟ್ ಮಾಡಿದ್ದಾರೆ ಈಗ. ಮಿಸ್ ಆಗಿದ್ದಾರೆ. ಶಿಟ್, ಮಿಸ್ ಆಯಿತು. ಮಿಸ್ ಮಾಡಬಾರ್ದು ಈ ಟೈಮಲ್ಲಿ. ಪ್ರತಿ ಬಾಲು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಈ ಕಡೆ ಬಂದು ನೋಡೋಣ. ಅದ್ಭುತವಾದ ಶಾಟ್. ಅಂದರೆ ಅದು ಡಬಲ್ ರನ್ ಬರ್ತಾರೆ. ಎಸ್, 169 for 8. ಇದು ಕೊನೆಯ ಓವರ್ ಗೈಸ್. 7 runs in 6 balls. ಇದು ಗೇಮ್ ಅಂದರೆ ಗೈಸ್, ಇದು ಗೇಮ್ ಅಂದರೆ. ಆ ಕಡೆ ಇಲ್ಲ, ನೋಡುವ ಹೊಡೆಯೋಕ್ಕಾಗುತ್ತಾ ಅಂತ. ಅದ್ಭುತವಾದ ಹೊಡೆತ. ಆರಾಮಾಗಿ 2 ರನ್ ಬರುತ್ತೆ. ಮೈ ಗಾಡ್, ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್ ಇಸ್ ದಿಸ್ ಗೈಸ್. ಫೀಲ್ಡ್ ಚೇಂಜ್ ಮಾಡಿದ್ದಾರೆ. 5ಕ್ಕೆ 5, 5 of 5. ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋಣ ಮ್ಯಾಚ್ನ. ಮತ್ತೆ ಅಲ್ಲಿ ಹೊಡೆದಿದ್ದಾರೆ. 2 ರನ್ ಬರ್ತಾರೆ. ಸೊ 3, 4, 3 runs from 4 balls. ಚಹಲ್ ಅವರು ಸ್ಟ್ರೈಕಲ್ಲಿದ್ದಾರೆ ಈಗ. ಮತ್ತೊಮ್ಮೆ ಆ ಶಾಟ್ ಬರ್ಬೋದಾ? ಮತ್ತೊಮ್ಮೆ ಅದೇ ಶಾಟ್. ಮತ್ತೆ ಫೀಲ್ಡರ್ ಅಲ್ಲಿ ಇಲ್ಲ. 2 ರನ್ ಆರಾಮಾಗಿ ಬರುತ್ತೆ. ಸೊ ಈಗ ಮ್ಯಾಚ್ ಟೈ ಆಗಿದೆ. ಮ್ಯಾಚ್ ಟೈ ಆಗಿದೆ. ಜಸ್ಟ್ 1 ರನ್ ಬೇಕು. ಫೀಲ್ಡಿಂಗ್ ಟೈಟ್ ಇರ್ತಾರ. ಓಕೆ, ಮ್ಯಾಚ್ ಟೈ ಆಗಿದೆ ಈಗ. ಆ್ಯಂಡ್ ದಟ್ಸ್ ಇಟ್ ಗೈಸ್. RCBಗೆ ದಾಖಲಿಸಿದೆ ತಮ್ಮ 2ನೇ ಗೆಲುವು. ಮೈ ಗಾಡ್, ವಾಟ್ ಅ ಮ್ಯಾಚ್ ಇಸ್ ದಿಸ್. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. 2 ವಿಕೆಟಿಂದ ಜಯ ಸಾಧಿಸಿದೆ ನಮ್ಮ RCB. ಕ್ರೆಡಿಟ್ಸ್ ಗೋಸ್ ಟು ಉಮೇಶ್ ಯಾದವ್ ಮತ್ತು ಚಹಲ್ ಸ್ಪೆಷಲಿ ಹೀಗೆ ನಿಂತಾಡೋಕ್ಕೆ. ಸೊ ಮಾರ್ಕಸ್ ಸ್ಟೋಯಿನಿಸ್ ಅವರು ಒಳ್ಳೆ ಸ್ಟಾರ್ಟ್ ಕೊಟ್ಟು 49 ಮಾಡಿ ಔಟ್ ಆಗಿದ್ದಾರೆ. ಇನ್ನು AB de Villiers ಕೂಡ ಒಳ್ಳೆ ಫಿನಿಶ್ ಮಾಡೋ ಸ್ಥಿತಿಯಲ್ಲಿದ್ದರು, ಆದರೆ ಔಟ್ ಆಗಿದ್ದಾರೆ. ಓವರ್ ಆಲ್ ನೋಡಬೇಕಾದ್ರೆ ಎವಿನ್ ಲೂಯಿಸ್ ಅವರು 61 ಹೊಡಿದ್ದಾರೆ. ಪುಜಾರಾ 39 ಹೊಡಿದ್ದಾರೆ. ಉಮೇಶ್ ಯಾದವ್ ಅವರು 2 for 8 1 ಓವರಲ್ಲಿ ವಿಕೆಟ್ ತೆಗೆದಿದ್ದಾರೆ. ಸೊ ಬ್ಯಾಟಿಂಗಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಉಮೇಶ್ ಯಾದವ್ ಅವರು. ಸೊ ಇನ್ನು ಬ್ಯಾಂಗ್ಳೂರ್ ರಾಕೆಟ್ಸಲ್ಲಿ ಮಾರ್ಕಸ್ ಸ್ಟೋಯಿನಿಸ್ ಅವರು 49, ಇಮ್ರಾನ್ ತಾಹಿರ್ ಅವರು 4 ವಿಕೆಟ್ ತೆಗೆದಿದ್ದಾರೆ. ಗ್ರೇಟ್ ಎಫರ್ಟ್. ಅವರ ಎಫರ್ಟಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ಬ್ಯಾಂಗ್ಳೂರಿಗೆ 2ನೇ ಜಯ ಸಿಕ್ಕಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಮಾರ್ಕಸ್ ಸ್ಟೋಯಿನಿಸ್. ಓಕೆ, ಇದು ನಮ್ಮ ಮ್ಯಾಚ್ ಸಮ್ಮರಿ. ಎಸ್, ಓಕೆ, ಈಗ ನಾವು ನೋಡೋಣ ನಮ್ಮ ನೆಕ್ಸ್ಟ್. AB de Villiers ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಗ್ರಾಯಿನ್ ಸ್ಟ್ರೈನಿಂದ. ಇದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ವಾಪಸ್ ಬಂದಿದ್ದಾರೆ, ಆದರೆ ಇನ್ನೊಬ್ಬ ಪ್ಲೇಯರ್ ಇಲ್ಲ. ಓಕೆ, AB de Villiers ಅವರು ನೆಕ್ಸ್ಟ್ ಮ್ಯಾಚ್ ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ನಮ್ಮ ಸ್ಟ್ಯಾಟ್ಸ್ ನೋಡೋದಾದರೆ ನಮ್ಮ ಬೆಂಗಳೂರು ರಾಕೆಟ್ಸ್ ಅವರು ಇಲ್ಲ ಲಿಸ್ಟಲ್ಲಿ. ಬೌಲಿಂಗಲ್ಲಿ ಯುಜ್ವೇಂದ್ರ ಚಹಲ್ ಅವರೇ ಇದ್ದಾರೆ. ಓಕೆ, ಮತ್ತು ಇನ್ನು ನಮ್ಮ ನೆಕ್ಸ್ಟ್ ಫಿಕ್ಸ್ಚರ್ಸ್ ನೋಡೋದಾದರೆ ಬ್ಯಾಂಗ್ಳೂರ್ ವರ್ಸಸ್ ಮುಂಬೈ, RCB ವರ್ಸಸ್ ಮುಂಬೈ ಇಂಡಿಯನ್ಸ್, ಬ್ಯಾಂಗ್ಳೂರ್ ರಾಕೆಟ್ಸ್ ವರ್ಸಸ್ ಮುಂಬೈ ಲೆಜೆಂಡ್ಸ್. ಇದು ಕೂಡ ಒಂದು ಸೂಪರ್ ಥ್ರಿಲ್ಲರ್ ಗೇಮ್ ಇರ್ಬೋದು. ದಯವಿಟ್ಟು ಇದನ್ನು ಕೂಡ ನೋಡಿ ಪ್ರೋತ್ಸಾಹಿಸಿ. ಸ್ಟ್ಯಾಂಡಿಂಗ್ಸ್ ನೋಡಬೇಕಾದ್ರೆ ಬ್ಯಾಂಗ್ಳೂರ್ 2ರಲ್ಲೇ ಇದೆ, ಹೈದರಾಬಾದ್ 1ರಲ್ಲೇ ಇದೆ. ಸೊ ಗೈಸ್, ಇವತ್ತಿನ ಮ್ಯಾಚ್ ಇಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೆಕ್ಸ್ಟ್ ಮ್ಯಾಚ್ ಅಂದರೆ ಬ್ಯಾಂಗ್ಳೂರ್ ವರ್ಸಸ್ ಮುಂಬೈ ಮ್ಯಾಚಿಗೆ ಸಿಗ್ತೀನಿ. ನೀವು ಕೂಡ ಈ ಥ್ರಿಲ್ಲರ್ ಮ್ಯಾಚಿಗೆ ಜಾಯ್ನ್ ಆಗಿ ಬಂದು ನೋಡಿ. ಓಕೆ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.